ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿ ವಿ ವ್ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಭಾಗ್ಯರೀತಿ ಟ್ರಾವೆಲ್ಸ್ ಅವರು ಯಾವ ರೀತಿಯಾಗಿ ಅವ್ರಿಗೆ ಟ್ರಿಪ್ಪನ್ನು ಶುರು ಮಾಡೋದಕ್ಕೂ ಮುಂಚೆ ಗೈಡ್ ಮಾಡ್ತಾರೆ, ಹಾಗೆ ಹೊರಗಡೆ ಹೋಗೋದಕ್ಕೆ ಸುತ್ತಾಡೋದಕ್ಕೆ ಯಾವ ರೀತಿಯಾಗಿ ಸಾರಿಗೆ ವ್ಯವಸ್ಥೆ ಅಂದರೆ ಆಟೋ ಆಗ್ಬೋದು, ಕಾರ್ ಆಗ್ಬೋದು ವ್ಯವಸ್ಥೆಗಳನ್ನ ಮಾಡಿರ್ತಾರೆ, ಜೊತೆಗೆ ಯಾವ ರೀತಿಯಾಗಿ ರೂಮಿನ ವ್ಯವಸ್ಥೆ ಮಾಡಿರ್ತಾರೆ ಅಂತೆಲ್ಲ ತಿಳಿಸ್ಕೊಟ್ಟಿದ್ದೆ. ಹಾಗೆ ಹಿಂದಿನ ವಿಡಿಯೋದಲ್ಲಿ ಮುಖ್ಯವಾಗಿ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂಥ ಓಂಕಾರೇಶ್ವರ, ನರ್ಮದಾ ನದಿ ತೀರ ಇದನ್ನೆಲ್ಲ ಪರಿಚಯ ಮಾಡಿಕೊಟ್ಟಿದ್ದೆ. ಈಗ ಓಂಕಾರೇಶ್ವರ ದೇವಸ್ಥಾನ ಪಕ್ಕದಲ್ಲೇ ಇರತಕ್ಕಂಥ ನದಿ ತೀರದಲ್ಲೇ ಇರತಕ್ಕಂಥ ಮಮಲೇಶ್ವರನ ದೇವಸ್ಥಾನ ನೋಡ್ತಾ ಹೆಚ್ಚಿನ ಮಾಹಿತಿ ತಿಳಿತಾ ಹೋಗೋಣ, ಬನ್ನಿ. ಮಮಲೇಶ್ವರ ದೇವಾಲಯದ ಇತಿಹಾಸ ಈ ದ್ವೀಪಕ್ಕೆ ಹೆಸರಿಡಲಾದಂಥ ಪವಿತ್ರ ಹಿಂದೂ ಓಂಕಾರ ಅಥವಾ ಓಂ ಚಿಹ್ನೆಯ ದಂತಕಥೆಗಳೊಂದಿಗೆ ಸಂಕೀರ್ಣವಾಗಿ ಸಂಬಂಧನ ಹೊಂದಿರತಕ್ಕಂಥದ್ದು. ಹಿಂದೂ ಪುರಾಣದ ಪ್ರಕಾರ ಈ ದ್ವೀಪ ಮೇಲಿಂದ ನೋಡಿದಾಗ ಓಂ ಚಿಹ್ನೆಯ ಆಕಾರದಲ್ಲಿ ಕಾಣುತ್ತಂತೆ. ಈ ದೇವಾಲಯವು ಶಿವನ ಅತ್ಯಂತ ಪವಿತ್ರ ವಾಸಸ್ಥಾನಗಳಾದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಈ ದೇವಾಲಯವು ಅವುಗಳಲ್ಲಿ ಒಂದಾಗಿರುವುದರಿಂದ ಪ್ರಪಂಚದಾದ್ಯಂತ ಯಾತ್ರಿಕರು ಮತ್ತು ಪ್ರವಾಸಿಗರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿ ಬರೋದುಂಟು. ಈ ದೇವಾಲಯದ ವಯಸ್ಸನ್ನು ಅಷ್ಟು ಸ್ಪಷ್ಟವಾಗಿ ಇನ್ನೂ ಯಾರೂ ಹೇಳಿಲ್ಲ. ಬಹಳ ಪ್ರಾಚೀನ ಕಾಲಕ್ಕೆ ಸೇರಿದ್ದು ಅಂತ ಎಲ್ಲರಿಗೂ ತಿಳಿದಿರತಕ್ಕಂಥ ವಿಚಾರ. ಇದು ದಾಖಲೆಯ ಇತಿಹಾಸಕ್ಕಿಂತ ಬಹಳ ಹಿಂದಿನ ದೇವಾಲಯವಂತೆ. ದೇವಾಲಯವು ವರ್ಷಗಳಲ್ಲಿ ಹಲವು ನವೀಕರಣ ಮತ್ತು ಪುನರ್ಸ್ಥಾಪನೆಗಳಿಗೆ ಒಳಗಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಹೇಳಬೇಕಂದ್ರೆ ಮಧ್ಯ ಭಾರತದ ವಿವಿಧ ರಾಜವಂಶರ ಆಳ್ವಿಕೆಯಲ್ಲಿ ಈ ದೇವಾಲಯವನ್ನು ಪೋಷಣೆ ಮಾಡ್ತಾ ಬಂದಿರತಕ್ಕಂಥದ್ದು. ಮಮಲೇಶ್ವರ ದೇವಾಲಯವು ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪಗಳ ಅತ್ಯುತ್ತಮ ಕೆಲಸಗಾರಿಕೆಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಒಂದು ದೇವಾಲಯ. ಈ ದೇವಾಲಯವು ಸಂಕೀರ್ಣವಾದ ಕೆತ್ತನೆಗಳನ್ನು ಹೊಂದಿದೆ. ಇದು ಶಾಸ್ತ್ರೀಯ ಹಿಂದೂ ದೇವಾಲಯ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣವಾಗಿರ್ತಕ್ಕಂಥದ್ದು. ಪ್ರತಿಯೊಂದು ತನ್ನದೇ ಆದಂಥ ಐತಿಹಾಸಿಕ ಮತ್ತು ವಾಸ್ತುಶಿಲ್ಪದ ಮಹತ್ವವನ್ನು ಹೊಂದಿರತಕ್ಕಂಥ ವಿಶೇಷವಾದಂಥ ದೇವಸ್ಥಾನ ಇದು. ವರ್ಷಗಳಲ್ಲಿ ಓಂಕಾರೇಶ್ವರದಲ್ಲಿ ಪ್ರವಾಸೋದ್ಯಮ ಗಣನೀಯವಾಗಿ ಬೆಳೀತಾ ಇರ್ತಕ್ಕಂಥದ್ದು. ಮಮಲೇಶ್ವರ ದೇವಾಲಯವು ಈ ಪ್ರದೇಶದ ತೀರ್ಥಯಾತ್ರೆ ಮತ್ತು ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ಪ್ರಮುಖವಾದಂಥ ಕೇಂದ್ರವಾಗಿರ್ತಕ್ಕಂಥದ್ದು. ಹೆಚ್ಚುತ್ತಿರುವ ಪ್ರವಾಸಿಗರು ಮತ್ತು ಯಾತ್ರಾರ್ಥಿಗಳಿಗೆ ಅನುಕೂಲವಾಗುವಂತೆ ಓಂಕಾರೇಶ್ವರದ ಸುತ್ತಮುತ್ತಲಿನ ಮೂಲ ಸೌಕರ್ಯಗಳನ್ನು ಸುಧಾರಿಸಲು ಸರ್ಕಾರ ಮತ್ತು ವಿವಿಧ ಸಂಸ್ಥೆಗಳು ಗಮನಾರ್ಹವಾಗಿ ಬಹಳ ಪ್ರಯತ್ನಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ದೇವಾಲಯದ ಸುತ್ತಮುತ್ತಲಿನ ಪ್ರದೇಶಗಳು ಧರ್ಮಶಾಲೆಗಳು ಅಥವಾ ಸಾಂಪ್ರದಾಯಿಕ ಅತಿಥಿ ಗೃಹಗಳಿಂದ ಹಿಡಿದು ವಿರಾಮ ಪ್ರಯಾಣಿಕರ ಅಗತ್ಯಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾದ ಆಧುನಿಕ ಹೋಟೆಲ್ಗಳವರೆಗೆ ವಸತಿ ಆಯ್ಕೆಗಳನ್ನು ಒಳಗೊಂಡಂತೆ ಬಹಳ ವ್ಯವಸ್ಥೆಗಳನ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ ಜನ ಬಹಳ ಭಕ್ತಿಭಾವದಿಂದ ದೇವರಿಗೆ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸ್ತಾರೆ. ಇಲ್ಲಿಯದೇ ಆದಂಥ ಕೆಲವೊಂದು ಆಚಾರ ವಿಚಾರಗಳನ್ನ ರೂಢಿಸ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಸಾಮೂಹಿಕವಾಗಿ ಭಗವಂತನಿಗೆ ಪೂಜೆನ ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲ ನೋಡೋದಕ್ಕೆ ಒಂದು ಚೆಂದ, ನೋಡ್ತಾ ಇದ್ದರೆ ಮಹದಾನಂದ ಅಂತಲೇ ಹೇಳ್ತೀನಿ. ಅಂತೂ ಇಂತೂ ನೋಡೋರಲ್ಲ, 2 ಲಿಂಗಗಳನ್ನು ಸಹ ಇವೆರಡು ಸೇರಿ ಒಂದು ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ಖಂಡಿತ ನಿಮಗೆಲ್ಲ ಖುಷಿಯಾಗಿದೆ ಅಂದ್ಕೊಳ್ತೀನಿ. ಈ ಟೆಂಪಲ್ಲು ಬಹಳ ಸುಂದರವಾಗಿದೆ, ತುಂಬ ಪುರಾತನವಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಂದು ಆಧ್ಯಾತ್ಮಿಕತೆ ತುಂಬಿ ತುಳುಕಾಡ್ತಾ ಇದೆ. ಎಲ್ಲರ ಮುಖದಲ್ಲೂ ಒಂದು ರೀತಿಯಾದಂಥ ವಿಶೇಷವಾದಂಥ ಭಕ್ತಿಯ ಕಳೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಇಲ್ಲಿ ಶಂಕರಾಚಾರ್ಯರ ಪ್ರತಿಮೆನೂ ಇರ್ತಕ್ಕಂಥದ್ದು. ಜೀವನದಲ್ಲಿ ಒಮ್ಮೆಯಾದರೂ ಓಂಕಾರೇಶ್ವರ ಹಾಗೆ ಮಮಲೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರ್ತಕ್ಕಂಥ ಈ ದೇವರ ದರ್ಶನ ಮಾಡೋದ್ರಿಂದ ಬಹಳ ಪುಣ್ಯ ಸಿಗುತ್ತೆ. ಬೆಳ್ಳಂಬೆಳಗ್ಗೆ ಎದ್ದು ಸ್ನಾನ ಮಾಡಿ ಓಂಕಾರೇಶ್ವರ ಮಮಲೇಶ್ವರ ದೇವರ ದರ್ಶನಕ್ಕೆ ಎಲ್ಲರೂ ಕಾಫಿ ಕುಡಿದು ಬಂದಂಥ ಸಮಯ. ಈಗ ದೇವರ ದರ್ಶನ ಪಡೆದು ಮತ್ತೆ ಹೋಟ್ಲಿಗೆ ವಾಪಸ್ಸು ಹೋಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಉಪಹಾರ ಅಂದರೆ ಬೆಳಗಿನ ತಿಂಡಿಯ ವ್ಯವಸ್ಥೆ ಮಾಡಿದರು. ಭಾಗ್ಯರೀತಿ ಟ್ರಾವೆಲ್ಸ್ ಅವರು ಕೊಡ್ತಕ್ಕಂಥ ಬೆಳಗಿನ ತಿಂಡಿ ಆಗ್ಬೋದು, ಮಧ್ಯಾಹ್ನದ ಊಟ ಆಗ್ಬೋದು, ಹಾಗೆ ರಾತ್ರಿಯ ಡಿನ್ನರ್ ಆಗ್ಬೋದು. ಎಲ್ಲೂ ಸಹ ಬೇರೆ ಕಡೆ ಹೊರಗಡೆಯಿಂದ ತರಿಸೋದಿಲ್ಲ. ಕಂಪ್ಲೀಟಾಗಿ ಟ್ರಿಪ್ಪಲ್ಲಿ ಇವ್ರದ್ದೇ ಆದಂತಹ ಭಟ್ಟರ ಗ್ರೂಪ್ ಇರುತ್ತೆ. ಸರಿಸುಮಾರು 5-6 ಜನ ಭಟ್ರು, ಅವರ ಅಸಿಸ್ಟೆಂಟು, ಸಪ್ಲೈ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರು ಇರ್ತಾರೆ. ನೀವು ಎಲ್ಲೇ ಟ್ರಿಪ್ ಹೋಗಿ ಬಂದರೂ ಎಲ್ಲ ಕಡೆನೂ ಇವರು ನೀವು ಬರೋ ಅಷ್ಟರಲ್ಲಿ ಟೈಮ್ ಟು ಟೈಮ್ ಬಿಸಿಯಾಗಿ ರುಚಿಯಾಗಿ ಬಹಳ ಶುದ್ಧವಾಗಿ ತಿಂಡಿಗಳನ್ನ ತಯಾರು ಮಾಡಿರ್ತಾರೆ. ನೀವು ಭಾಗ್ಯರೀತಿ ಟ್ರಾವೆಲ್ಸಲ್ಲಿ ಎಲ್ಲೇ ಟ್ರಿಪ್ ಹೋದರೂ ನಮ್ಮ ನೇಚರ್ನ ಒಂದು ತಿಂಡಿ ಊಟಗಳನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಬಿಸಿ ಬಿಸಿಯಾಗಿ 3 ಹೊತ್ತು ಸಹ ನಿಮಗೆ ಟೈಮ್ಗೆ ಅಡುಗೆನ ಮಾಡಿ ಪ್ರೀತಿಯಿಂದ ಬಡಿಸ್ತಕ್ಕಂಥದ್ದು.
ತಿಂಡಿ ಎಲ್ಲ ಆದ ನಂತರ ಕಂಪ್ಲೀಟಾಗಿ ಎಲ್ಲರೂ ರೂಮನ್ನು ವೆಕೇಟ್ ಮಾಡಿ ತಮ್ಮ ತಮ್ಮ ಲಗೇಜನ್ನು ಬಸ್ಸಲ್ಲಿ ಹಾಕ್ತಕ್ಕಂಥ ಸಮಯ. ಆದರೂ ಸಹ ರೆಸ್ಟ್ ತೊಗೊಳ್ಳೋದಕ್ಕೆ 1 ಗಂಟೆಯ ಸಮಯ ಇತ್ತು. ಯಾಕೆಂದರೆ ತಿಂಡಿ ಮಾಡಿದ್ದೆ ನಾವು ಸ್ವಲ್ಪ ಲೇಟ್ ಆದರೂ ಸಹ ಮಧ್ಯ ಊಟಕ್ಕೆಲ್ಲೂ ನಿಲ್ಲಿಸೋದಕ್ಕಾಗೋದಿಲ್ಲ ಅಂಥೇಳಿ ಊಟದ ವ್ಯವಸ್ಥೆನೂ ಇಲ್ಲೇ ಮಾಡಿದರು. ಊಟ ಮಾಡಿಕೊಂಡೆ ನಾವು ಹೊರಡಬೇಕಾಗಿತ್ತು. ಇದಕ್ಕೆ ಮಧ್ಯೆ ಬಸ್ಸು ಸಹ ಸಿದ್ಧವಾಗಿತ್ತು. ತುಂಬ ನೀಟಾಗಿರ್ತಕ್ಕಂಥ ಸೂಪರಾಗಿರ್ತಕ್ಕಂಥ ಬಸ್ನ ವ್ಯವಸ್ಥೆ ಮಾಡಿದರು. ಇನ್ನು ಮಧ್ಯಾಹ್ನದ ಊಟದ ಸಮಯ ಕಂಪ್ಲೀಟಾಗಿ ಫುಲ್ ಮಿಲ್ಸ್ ಅಂತಲೇ ಹೇಳ್ಬೋದು. ಅನ್ನ, ಸಾಂಬಾರು, ರಸಮ್ಮು, ಜೊತೆಗೆ ಸ್ವೀಟು ಪ್ರತಿಯೊಂದು ಇತ್ತು. ಬಿಸಿ ಬಿಸಿಯಾಗಿ ಬಡಿಸ್ತಾಯಿದ್ರು. ತಿನ್ನೋದಕ್ಕೆ ಒಂದು ಆನಂದ ಆಗೋದು. ಆ ಬಿಸಿನಲ್ಲಿ, ಆ ರುಚಿನಲ್ಲಿ ನಿಜವಾಗಲೂ ಎಷ್ಟೋ ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿದ್ದರೂ ನಮ್ಮ ಮನೆಯ ಅಡುಗೆ ಥರನೇ, ಒಂದು ಫಂಕ್ಷನ್ ಊಟದ ಥರನೇ ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದು ನನಗಂತೂ ಬಹಳ ಖುಷಿ ಆಯಿತು. ಎಲ್ಲರೂ ತುಂಬ ಸಂಭ್ರಮದಿಂದ, ತುಂಬ ಆನಂದದಿಂದ, ಅದರಲ್ಲೂ ದೇವಸ್ಥಾನಗಳನ್ನೆಲ್ಲ ಸುತ್ತು ಬಂದಿದ್ರಲ್ಲ, ತುಂಬ ಟಯರ್ಡ್ ಆಗಿತ್ತಲ್ಲ, ಹೊಟ್ಟೆ ತುಂಬ ತೃಪ್ತಿಯಾಗಿ ಊಟ ಮಾಡಿದಂಥ ಒಂದು ಸಮಯ ಅಂತ ಹೇಳಿದ್ರೆ ಖಂಡಿತ ತಪ್ಪಲ್ಲ. ಇವರು ಎಲ್ಲೇ ಹೋದರೂ ವೆಜಿಟೇರಿಯನ್ ಫುಡ್ಡೇ ಕೊಡ್ತಕ್ಕಂಥದ್ದು. ಬಸ್ಸು ಸಿದ್ಧವಾಗಿತ್ತು. ಎಲ್ಲರೂ ತಮಗೆ ಬೇಕಾದಂಥ ಸೀಟನ್ನು ಆಲ್ರೆಡಿ ಹಿಡ್ಕೊಂಡಿದ್ರು. ಜೊತೆಗೆ ಇಲ್ಲಿಂದ ಹೊರಡ್ತಕ್ಕಂಥ ಸಮಯನೂ ಸಹ ಆಯಿತು. ಇಲ್ಲಿಂದ ಉಜ್ಜಯಿನಿ ಕಡೆಗೆ ನಮ್ಮ ಪ್ರಯಾಣ ಸಾಗುತ್ತೆ. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಅಡುಗೆ ಮಾಡ್ತಕ್ಕಂಥವ್ರು ತಾವು ಎಲ್ಲರಿಗೂ ಊಟ ಬಡಿಸಿ ತದನಂತರ ತಾವು ಊಟ ಮಾಡಿ ಎಲ್ಲ ಲಗೇಜನ್ನು ಪ್ಯಾಕ್ ಮಾಡಿ ಇಲ್ಲಿಂದ ಹೊರಡ್ತಾ ಇರ್ತಕ್ಕಂಥದ್ದು. ತುಂಬ ನೆನಪಿನ ಬುತ್ತಿನ ತಂದುಕೊಡ್ತಕ್ಕಂಥ ಓಂಕಾರೇಶ್ವರ ನಿಜವಾಗ್ಲೂ ಮನಸ್ಸಿಗೆ ಬಹಳ ಖುಷಿ ನೀಡ್ತಕ್ಕಂಥ ಒಂದು ಸ್ಥಳ. ಅದರಲ್ಲೂ ಜ್ಯೋತಿರ್ಲಿಂಗನ ದರ್ಶನ ಮಾಡಿದಂಥ ಒಂದು ಖುಷಿನ ಮನಸ್ಸಲ್ಲಿ ಹೊತ್ತು ಇಲ್ಲಿಂದ ಉಜ್ಜಯಿನಿ ಕಡೆಗೆ ಹೊರಟಿರ್ತಕ್ಕಂಥದ್ದು. ಎಲ್ಲರೂ ಹೋಗ್ತಾ ಒಳ್ಳೆ ಹರಟೆನ ಹೊಡಿತಾರೆ, ಒಳ್ಳೆ ಎಂಜಾಯ್ ಮಾಡ್ತಾರೆ, ಹಾಡನ್ನು ಹೇಳ್ತಾರೆ, ಭಜನೆ ಮಾಡ್ತಾರೆ. ಜೊತೆಗೆ ಮಧ್ಯ ಅಲ್ಲಲ್ಲಿ ಕುರುಕಲು ತಿಂಡಿ ತಂದು ಎಲ್ಲರೂ ಹಂಚಿಕೊಂಡು ತಿಂತಾರೆ. ಆ ಬಾಂಧವ್ಯನ ನಿಜವಾಗ್ಲೂ ನಾವು ಒಂದು ಜರ್ನಿನಲ್ಲೇ ನೋಡೋಕ್ಕೆ ಸಾಧ್ಯ. ನನಗಂತೂ ಮರೆಯಲಾರದಂಥ ಒಂದು ಅನುಭವ. ಮೊದಲೇ ಹೇಳಿದಾಗೆ ಬರೀ 80 ಜನ ಅಲ್ಲ, 80 ಮನಸ್ಸಿನ ಜೊತೆ ಪ್ರಯಾಣ ಮಾಡಿದಂಥ ಒಂದು ಅನುಭವ. ನೋಡ್ತಾ ಮಾತಾಡ್ತಾ ಉಜ್ಜಯಿನಿಗೆ ಬಂದೇ ಬಿಟ್ವಿ. ಉಜ್ಜಯಿನಿಗೆ ಬಂದಾಗ ಕತ್ಲಾಗಿತ್ತು. ಸ್ವಲ್ಪ ತುಂತುರು ಮಳೆ ಬೀಳ್ತಾ ಇತ್ತು. ತುಂಬ ಉತ್ತಮವಾದಂಥ ಹೋಟ್ಲನ್ನು ಬುಕ್ ಮಾಡಿದರು. ತುಂಬ ನೀಟಾಗಿತ್ತು, ತುಂಬ ಚೆನ್ನಾಗಿತ್ತು. ಸಿಟಿಯ ಮಧ್ಯಭಾಗದಲ್ಲಿತ್ತು. ಅದರಲ್ಲೂ ಪ್ರತಿಯೊಂದು ಸ್ಟೆಪ್ಪಲ್ಲೂ ಇವರು ಬಹಳ ಕೇರ್ ತಗೊಳ್ತಕ್ಕಂಥದ್ದು ನನಗೆ ಬಹಳ ಇಂಪ್ರೆಸ್ ಆಯಿತು. ಉಜ್ಜಯಿನಿ ಮಹಾನಗರದಲ್ಲಿ ಭಗವತಿ ಪಾರ್ಕ್ ಅಂತಕ್ಕಂಥ ಹೋಟ್ಲನ್ನ ಬುಕ್ ಮಾಡಿದರು. ಎಲ್ಲರೂ ಆತುರ ಕಾತುರ, ನಮಗೆ ರೂಮ್ ಬೇಕು, ನಮಗೆ ಆ ರೂಮ್ ಬೇಕು, ನಮಗೆ ಈ ರೂಮ್ ಬೇಕು ಅಂಥೇಳಿ ರೂಮ್ಗಳ ಒಂದು ವಿತರಣೆ ನಡೀತಾ ಇತ್ತು. ಇಲ್ಲಿ ರೂಮ್ಗಳು ಸಹ ತುಂಬ ಚೆನ್ನಾಗಿತ್ತು, ತುಂಬ ನೀಟಾಗಿತ್ತು, ತುಂಬ ವಿಶಾಲವಾಗಿತ್ತು. ಅದರಲ್ಲೂ ಹೇಳಬೇಕಂತಂದರೆ ಇವರು ಆಲ್ಮೋಸ್ಟ್ ಆಲು ಎಲ್ಲೇ ಹೋದರೂ AC ರೂಮನ್ನೇ ಮಾಡ್ತಕ್ಕಂಥದ್ದು. ರೂಮ್ಗಳಂತೂ 3 ಸ್ಟಾರ್ 4 ಸ್ಟಾರ್ ಲೆವೆಲ್ಗೆ ಇರ್ತಕ್ಕಂಥದ್ದು. ಬಲ್ಕಾಗಿ ಬರೋದ್ರಿಂದ ಇವ್ರಿಗೂ ವರ್ಕೌಟ್ ಆಗುತ್ತೆ, ಹಾಗೆ ಹೋಟ್ಲವ್ರಿಗೂ ವರ್ಕೌಟ್ ಆಗುತ್ತೆ. ಜೊತೆಗೆ ಪ್ರಯಾಣಿಕರಾದಂಥ ನಿಮಗೂ ಸಹ ವರ್ಕೌಟ್ ಆಗ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಭಾಗೀರಥಿ ಟ್ರಾವೆಲ್ಸ್ ಅವರು ಒಂದು ರೂಮ್ನ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಹಾಗೆ ಲೋಕಲಲ್ಲಿ ಸುತ್ತಾಡೋದಕ್ಕೆ ಆಟೋಗಳ ವ್ಯವಸ್ಥೆ ಇರ್ಬೋದು, ಜೊತೆಗೆ ಲಾಂಗ್ ಜರ್ನಿ ಮಾಡೋದಕ್ಕೆ ಬಸ್ನ ವ್ಯವಸ್ಥೆ ಆಗ್ಬೋದು, ಎಲ್ಲನೂ ತುಂಬ ಚೆನ್ನಾಗಿ ಅರೇಂಜ್ ಮಾಡಿರ್ತಾರೆ. ಇನ್ನು ಎಲ್ಲರೂ ಪ್ರಯಾಣ ಮುಗಿಸ್ಕೊಂಡು ಬಂದು ಅವರವ್ರ ರೂಮಲ್ಲಿ ಫ್ರೆಶ್ ಅಪ್ ಆದರು. ಹಾಗೆ ಎಲ್ಲರೂ ಸರದಿ ಸಾರಲ್ಲಿ ಕೂತು ಆವತ್ತಿನ ದಿನದ ಚರ್ಚೆ ಮಾಡ್ತಾಯಿದ್ರು. ಬಹಳ ಆಯಾಸಗೊಂಡಿದ್ದರು. ಬಟ್ ಆದರೆ ನಮ್ಮ ಈ ಭಾಗೀರಥಿ ಟ್ರಾವೆಲ್ಸ್ನ ಭಟ್ಟರ ಗುಂಪಿದೆಯಲ್ಲ, ಎಷ್ಟೇ ಟಯರ್ಡಾಗಿ ಎಷ್ಟೇ ದೂರದಿಂದ ಪ್ರಯಾಣ ಮಾಡಿ ಬಂದಿದ್ರು ಆ ತಕ್ಷಣಕ್ಕೇ ತಮ್ಮ ಕೆಲಸದಲ್ಲಿ ತೊಡಗಿ ಅಡುಗೆಗಳನ್ನ ಬಗೆ ಬಗೆಯಾದಂಥ ಭಕ್ಷ್ಯ ಭೋಜನಗಳನ್ನ ಮಾಡಿ ಸಿದ್ಧ ಮಾಡಿದರು. ನಿಜ ಹೇಳಬೇಕಂತಂದರೆ ಯಾವತ್ತೂ ಯಾರೂ ಟ್ರಿಪ್ಪಲ್ಲಿ ಹೊಟ್ಟೆ ಹಸಿಯುವಂಥ ಊಟಕ್ಕೋಸ್ಕರ ವೆಯ್ಟ್ ಮಾಡಿದ್ದೇ ಇಲ್ಲ. ಆ ಮಟ್ಟಕ್ಕೆ ಅವ್ರು ಕೇಳೋಕ್ಕೆ ಮುಂಚೆನೇ ಪ್ರತಿಯೊಂದನ್ನು ನೀಟಾಗಿ ರೆಡಿ ಮಾಡಿಟ್ಟಿರ್ತಾರೆ. ಹಗಲು ರಾತ್ರಿ ಎಡೆಬಿಡದೆ ಟೈಮ್ ಟು ಟೈಮ್ ಅಡುಗೆಗಳನ್ನ ಮಾಡಿ ಉಣಬಡಿಸ್ತಾರೆ. ನಿಜವಾಗ್ಲೂ ಅವ್ರಿಗೆ ಟ್ಯಾಂಕ್ಸ್ ಹೇಳಲೇಬೇಕು. ಓಕೆ, ಇಲ್ಲಿ
ಊಟ ಸಿದ್ಧವಾಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಪ್ಲೇಟು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂತ. ಸೌತೆಕಾಯಿ, ಹಪ್ಪಳ, ಬಿಸಿ ಬಿಸಿ ಪೂರಿಗೆ ಒಳ್ಳೆ ಕಾಂಬಿನೇಷನ್ನು, ಸಾಗು, ವೈಟ್ ರೈಸು, ಹಾಗೆ ಬಿಸಿ ಬಿಸಿ ರಸ. ಏನು ರಸ? ನಿಂಬು ರಸ ಅಂತೆ. ಜೊತೆಗೆ ಇಲ್ಲಿ ಮೊಸರಿದೆ. ಹಾಗೆ ಇಲ್ಲಿ ತಿನ್ನೋದಕ್ಕೂ ಸಹ ಕ್ಯೂ ಸಿದ್ಧವಾಗಿರ್ತಕ್ಕಂಥದ್ದು ನೋಡಿ. ಇದು ಯಾರೂ ಹಸ್ದಿಲ್ಲ, ಬಟ್ ಪ್ರೀತಿಯಿಂದ ಒಟ್ಟಿಗೆ ಊಟ ಮಾಡೋಕ್ಕೆ ನಿಂತಿರೋದು ಅಲ್ವಾ? ಏನು ಸುಳ್ಳು ಹೇಳ್ತೀರಪ್ಪ. ಹಾಗೆ ಇಲ್ಲಿ ನೋಡ್ಬೋದು ಆನಿಯನ್ ತೊಕ್ಕು, ಗಂಗುರ ಚಟ್ನಿ, ಕರಿಬೇವು ತೊಕ್ಕು, ಜೊತೆಗೆ ಉಪ್ಪಿನಕಾಯಿ, ತುಪ್ಪ, ಚಟ್ನಿ ಪುಡಿ, ಉಪ್ಪು, ಸ್ಪೂನು, ಟಿಶ್ಯೂ ಪೇಪರು ಎಲ್ಲ ಇರ್ತದೆ. ಒಟ್ಟಿನಲ್ಲಿ ನೀವು ಸಹ ಈ ರೀತಿಯಾದಂಥ ಪ್ರವಾಸದ ಆನಂದನ ಅನುಭವನ ಅನುಭವಿಸ್ಬೇಕಂದ್ರೆ ಖಂಡಿತ ಭಾಗೀರಥಿ ಟ್ರಾವೆಲ್ಸ್ ಒಂದು ಉತ್ತಮವಾದಂಥ ಆಪ್ಷನ್ ಅಂತ ಹೇಳ್ತೀನಿ, ಉತ್ತಮವಾದಂಥ ಆಯ್ಕೆ ಅಂತ ಹೇಳ್ತೀನಿ. ಯಾಕೆಂದರೆ ನಿಮ್ಮನ್ನು ಕರ್ಕೊಂಬರೋವರೆಗೂ ವ್ಯವಸ್ಥೆಯಲ್ಲಿ ಯಾವುದೇ ಏರುಪೇರು ಇಲ್ಲದೆ ಊಟ ಆಗ್ಬೋದು, ವಸತಿ ಆಗ್ಬೋದು, ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನೀವು ಮತ್ತೆ ಮತ್ತೆ ಬರಬೇಕು ಅಂತ ಒಂದು ಆಸೆ ಪಡೋ ಹಾಗೆ ನಿಮ್ಮನ್ನು ಕೇರ್ ಮಾಡ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಮ ಕುಟುಂಬದ ಜೊತೆ, ನಿಮ್ಮ ಸ್ನೇಹಿತರ ಜೊತೆ ಟ್ರಿಪ್ಪನ್ನು ಸಂತೋಷದಿಂದ ಭಾಗೀರಥಿ ಟ್ರಾವೆಲ್ಸ್ ಜೊತೆ ಹೋಗಿ ಬನ್ನಿ. ಇದು 2ನೇ ಟ್ರಿಪ್ ಕಾಶಿ ಯಾತ್ರೆ ಮಾಡಿದ್ದೀವಿ. ತಿಂಡಿ ಅಂತೂ ತುಂಬ ಚೆನ್ನಾಗಿರುತ್ತೆ ಇವ್ರದ್ದು, ಅದರಲ್ಲಂತೂ 2 ಮಾತಿಲ್ಲ. ನನ್ನ ಹೆಸರು GL ಅಮರನಾಥ್ ಅಂತ ಹೇಳ್ಬಿಟ್ಟು ನಾವು ಕೈವಾರದಿಂದ ಭಾಗೀರಥಿ ಟ್ರಾವೆಲ್ಸಲ್ಲಿ 80 ಜನ ಟ್ರಿಪ್ ತಗೊಂಡು ಬಂದಿದ್ದೀವಿ. ಕಾಶಿ, ಗಯಾ, ಅಲಹಾಬಾದು, ಅಯೋಧ್ಯ, ವಾರಣಾಸಿ ಈ ಕಡೆ ಎಲ್ಲ ನೋಡೋದಕ್ಕೋಸ್ಕರ 80 ಜನ ಪ್ರವಾಸಕ್ಕಾಗಿ ಬಂದಿರ್ತೀವಿ. ಮೊನ್ನೆ ಇವತ್ತು ಇದು 3ನೇ ದಿವಸ. ತಿಂಡಿ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ನಮ್ಗೆ ಸರ್ವಿಸ್ ಮಾಡ್ತಾಯಿದ್ದಾರೆ. ಲಾಡ್ಜಿಂಗು ಎಲ್ಲ ಚೆನ್ನಾಗಿರೋದೆ ಕೊಟ್ಟಿದ್ದಾರೆ ಅವರು. ಇದಕ್ಕೆ ಮುಂಚೆ ಗುಜರಾತ್ ಟ್ರಿಪ್ಪಲ್ಲಿ ಕೂಡ ನಾವು ಇವರ ಜೊತೆಲ್ಲ ಹೋಗಿದ್ವಿ. ಆವಾಗ ಕೂಡ ಸಹ ಚೆನ್ನಾಗಿ ನಮ್ಮನ್ನ ವ್ಯವಸ್ಥಿತವಾಗಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಂಡ್ರು. ಅದಕ್ಕೋಸ್ಕರ ಮತ್ತೆ 2ನೇ ಸಲ ಈಗ ಈ ಕಾಶಿ ಟ್ರಿಪ್ಪಲ್ಲಿ ನಾವೆಲ್ಲ ಸೇರಿ ಬಂದಿದ್ದೀವಿ. ಊಟ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ನನ್ನ ಹೆಸರು ಕವಿತಾ ಅಂತ. ನಾವು ಕೈವಾರದಿಂದ ಬಂದಿರೋದು. ನಾವು ಭಾಗೀರಥಿ ಟ್ರಾವೆಲ್ಸಿಂದ ಇದು 3ನೇ ಸರಿ ಬರ್ತಾ ಇರೋದು. ಫಸ್ಟ್ ಸಾರಿ ಗುಜರಾತ್ ಇದರಲ್ಲಿ ಬಂದಿದ್ವು. ಇವಾಗ ಮೊನ್ನೆ ವರ್ಷದಲ್ಲಿ ಕಾಶಿ, ನೇಪಾಳು ಆ ಸೈಡೆಲ್ಲ ಹೋಗಿದ್ವು. ಇವಾಗ 3ನೇ ಸಾರಿ ಕಾಶಿ ಇದೆಲ್ಲ ಬಂದಿದ್ದೀವಿ. ಅದಕ್ಕೆ ಚೆನ್ನಾಗಿ ನೋಡ್ಕೊತಾರೆ. ನಾವು ಯಾವಾಗ ಹೋಗ್ಬೇಕು ಟ್ರಿಪ್ಪು ಅಂದರೆ ಇದು ಬಿಟ್ಟು ನಾವು ಇನ್ನು ಬೇರೆ ಯಾವುದಾದ್ರೂ ಹೋಗಲ್ಲ. ಹೋದ್ರೂ ನಮ್ಮ ಫ್ಯಾಮ್ಲಿ ಎಲ್ಲ ಸೆಟ್ ಆಗಿಬಿಟ್ಟಿದ್ದಾರೆ. ಹೋದರೆ ಇದರಲ್ಲೇ ಹೋಗ್ಬೇಕು, ಭಾಗೀರಥಿ ಟ್ರಾವೆಲ್ಸಲ್ಲೇ ಹೋಗಬೇಕು ಅಂತ ನಮ್ಮವ್ರಿಗೆ ಫೋನ್ ಮಾಡ್ತಾರೆ ಎಲ್ಲಾದರೂ ಹೋಗ್ಬೇಕಂದ್ರೂ. ಭಾಗೀರಥಿ ಟ್ರಾವೆಲ್ಸಲ್ಲಿ ಬಂದಿದ್ದೀವಿ. ಕೈವಾರದಿಂದ 80 ಜನ ಬಂದಿದ್ದೀವಿ. ನಾವು ಗೌರಿಬಿದನೂರಿಂದ ಬಂದಿದ್ದೀವಿ. ನಾವು ಹಸ್ತಾಂತರ ಫ್ಯಾಮ್ಲಿಯವರು ಗೌರಿಬಿದನೂರಲ್ಲಿ 8 ಜನ ಬಂದಿದ್ದೀವಿ ನಮ್ಮ ಗ್ರೂಪಲ್ಲಿ. ನಮ್ಮ ರಿಲೇಷನ್ ಎಲ್ಲರೂ ತುಂಬ ಚೆನ್ನಾಗಿದೆ. ಹೋದ ಸಲ ಗುಜರಾತ್ಗೂ ಕರೆದ್ರು, ನಮ್ಗೆ ಆಗಲಿಲ್ಲ ಬರೋದಕ್ಕೆ. ಈ ಸಲನೇ ಫಸ್ಟ್ ಬಂದಿರೋದು. ತುಂಬ ಚೆನ್ನಾಗಿದೆ, ಫುಡ್ಡೆಲ್ಲ ಚೆನ್ನಾಗಿದೆ. ಚಟ್ನಿ ಪುಡಿ 4 ಥರ ಇದೆ, ತುಪ್ಪ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಗೊಜ್ಜುಗಳು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಹಪ್ಪಳ, ಪನ್ನೀರ್ ಕರಿ, ಸೌತೆಕಾಯಿ, ಹಪ್ಪಳ, ಮೊಸರು ಎಲ್ಲ ಮಾಡಿದ್ದಾರೆ. ಬಿಸಿಯಾಗಿರುತ್ತೆ. ನಮ್ಮತ್ತೆ ನಾನು ಡೈಲಿ ಜ್ಞಾಪಕ ಬರ್ತಾ ಇದೆ. ಮೊನ್ನೆ ವರ್ಷದಲ್ಲ ಅಂತ 15 ದಿವಸನೂ ನೆನೆಸ್ಕೊಂಡ್ವಿ. ಇವಾಗ ತಿರ್ಗಾ 10 ಡೇಸ್ ನಿಮಗೆ ನೋಡಿ. ಇವರು ನಮ್ಮ ಆಕಾಶ್ ತ್ರಿವೇದಿ ಅಂತ, ನಮ್ಮ ಉಜ್ಜಯಿನು ಗೈಡು. ಬೆಳಿಗ್ಗೆ 6 ಗಂಟೆಗೆ ಎಲ್ಲರೂ ಕೆಳಗಡೆ ಬರೋಂಥದ್ದು. ಕಾಫಿ ಕುಡಿದು ತಾವು ಐ ಡಿ ಪ್ರೂಫು ತಮ್ಮ ಟಿಕೆಟು ಏನಿದೆಯೋ ಅದನ್ನು ತೊಗೊಂಬರ್ಬೇಕು. ತೊಗೊಂಡು ಬಂದು ಸೀದಾ ನೀವು ಆಟೋ ರೆಡಿ ಇರುತ್ತೆ. ಬೆಳಗ್ಗೆ ನೀವು ಸೀದಾ ದರ್ಶನಕ್ಕೆ ಹೋಗಿ 8 ಗಂಟೆ 8 ಕಾಲ ಒಳಗಡೆ ನೀವು ಇಲ್ಲಿ ಇರ್ತೀರ. ಶಕ್ತಿಪೀಠಗಳೆಲ್ಲ ನೋಡಿಕೊಂಡು ಬಂದಾದಮೇಲೆ 2:15 ಬಂದಾದಮೇಲೆ ಇಲ್ಲಿ ಊಟ ಮಾಡಿ ತಮಗೆ 5 ಗಂಟೆವರೆಗೂ ರೆಸ್ಟ್ ಇರುತ್ತೆ. ಆಮೇಲೆ 5:15ಗೆ ತಿರ್ಗಾ ಕೆಳಗಡೆ ಬಂದು ನೀವು ಸೀದಾ ತಿರ್ಗಾ ಕಾರಿಡಾರ್ಗೆ ಹೋಗ್ತೀವಿ. ತಿರ್ಗಾ ದರ್ಶನ ಮುಗಿಸ್ಕೊಂಡು ಒಂದು ಕಾರಿಡಾರಿಂದ ನಡಿಬೇಕಾಗುತ್ತೆ. ಒಂದು ಸ್ವಲ್ಪ ಆಲ್ಮೋಸ್ಟ್ ನೀವು ಒಂದು 500 ಮೀಟ್ರ್ವರೆಗೂ ನಡಿಬೇಕಾಗುತ್ತೆ ಎಂಡವರೆಗೂ. ಅದನ್ನು ಮುಗಿಸ್ಕೊಂಡು ನಾಳೆ ರಾತ್ರಿ ಇಲ್ಲಿ ಬರೋವಂಥ ಪ್ರೋಗ್ರಾಮ್. ನಾವು ಬಂದಾದಮೇಲೆ ಇಲ್ಲಿ ಊಟ ಮುಗಿಸ್ಕೊಳ್ಳೋದು. ಇನ್ನು ಮಿಕ್ಕಿದ್ದು ನಾಳೆ ರಾತ್ರಿ ಹೇಳ್ತೀವಿ.